ನಮಸ್ಕಾರ. ಪಾಕ್ ವಿರುದ್ಧದ ಟಿ20 ವಿಶ್ವಕಪ್ನ ಪಂದ್ಯಕ್ಕಾಗಿ ಕೊಲಂಬೋ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ಅಭಿಷೇಕ್ ಶರ್ಮಾರ ಹೆಲ್ತ್ ಅಪ್ಡೇಟ್ ಬಗ್ಗೆ ಬಂತು ದೊಡ್ಡ ಸುದ್ದಿ. ತಂಡಕ್ಕೆ ಎಂಟ್ರಿ ಕೊಟ್ಟರು ಇಬ್ಬರು ಮ್ಯಾಚ್ ವಿನ್ನಿಂಗ್ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಾಕ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ 3 ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ನಾಳೆ ನಡೀತಾ ಇರೋದು ಸೂಪರ್ ಸಂಡೆಯ ಸೂಪರ್ ಕದನ. ಈ ಪಂದ್ಯ ನೋಡಲು ಇಡೀ ಕ್ರಿಕೆಟ್ ಲೋಕ ಇದೀಗ ತುದಿಗಾಲಿನಲ್ಲಿ ನಿಂತಿದೆ. ಯಾಕಂದ್ರೆ ನಾಳೆ ರಣಾಂಗಣದಲ್ಲಿ ಎದುರು ಬದುರು ಆಗ್ತಾ ಇರೋದು ಟೀಂ ಇಂಡಿಯಾ ಹಾಗೂ ಪಾಕಿಸ್ತಾನ. ಈ ಹೈ ವೋಲ್ಟೇಜ್ ಪಂದ್ಯದ ಫೀವರ್ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕ್ರಿಕೆಟ್ ಲೋಕವನ್ನ ಆವರಿಸಿದೆ. ವಿಶ್ವ ಕ್ರಿಕೆಟ್ ಲೋಕವೇ ಕುತೂಹಲದ ಕಣ್ಣಿನಿಂದ ಕಾಯ್ತಾ ಇರುವ ಈ ಪಂದ್ಯಕ್ಕೆ ಕೆಲವು ಗಂಟೆಗಳು ಬಾಕಿ ಉಳಿದಿವೆ. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಬದ್ಧ ವೈರಿಗಳ ನಡುವೆ ಬಿಗ್ ಬ್ಯಾಟಲ್ ನಡೆಯಲಿದೆ. ಬ್ಯಾಟಲ್ ಫೀಲ್ಡ್ ನಲ್ಲಿ ಟೀಂ ಇಂಡಿಯಾ ಹಾಗೂ ಪಾಕಿಸ್ತಾನ ತಂಡಗಳು ತೊಡೆ ತಟ್ಟಲು ಸಜ್ಜಾಗ್ತಾ ಇವೆ. ಇಡೀ ಟಿ20 ವಿಶ್ವಕಪ್ ಟೂರ್ನಿಯದ್ದು ಒಂದು ತೂಕವಾದರೆ ನಾಳೆಯ ಪಂದ್ಯದ್ದೇ ಮತ್ತೊಂದು ತೂಕ. ನೋಡೋಕಷ್ಟೇ ಇದು ಕ್ರಿಕೆಟ್ ಪಂದ್ಯ, ಆದ್ರೆ ಅಕ್ಷರಶಃ ವಾರ್ ಸ್ವರೂಪವನ್ನ ಪಡೆದಿರುತ್ತೆ. ಟಿ20 ವಿಶ್ವಕಪ್ನ ಇಂದಿನ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ನಡೆಯೋ ಈ ಪಂದ್ಯ ಟೀಂ ಇಂಡಿಯಾಗೆ ಪ್ರತಿಷ್ಠೆ ಆದ್ರೆ ಪಾಕ್ಗಿದು ಸಿಡಿನ ಸಮರ. ಕಳೆದ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಕೊಟ್ಟ ಏಟಿಗೆ ಪಾಕ್ ಪಡೆ ಪತರುಗುಟ್ಟು ಹೋಗಿತ್ತು. ಟಿ20 ವಿಶ್ವಕಪ್ನಲ್ಲಿ ಇಲ್ಲಿವರೆಗೂ 8 ಬಾರಿ ಮುಖಾಮುಖಿಯಾಗಿದ್ದು ಭಾರತ 7 ಪಂದ್ಯ ಗೆದ್ದಿದ್ರೆ ಪಾಕ್ ಕೇವಲ 1 ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ. ಉಭಯ ತಂಡಗಳ ಆಟಗಾರರು ಮೈದಾನದಲ್ಲಿ ಫ್ರೆಂಡ್ಲಿ ಆಗೇ ಇರ್ತಾರೆ, ಆದ್ರೆ ಮೈದಾನದ ಹೊರಗೆ ಇರೋ ಅಭಿಮಾನಿಗಳಿಗೆ ಈ ಪಂದ್ಯ ಒಂದು ಯುದ್ಧ, ಪ್ರತಿಷ್ಠೆಯ ಕಾಳಗ. ಸೋಲು ಅನ್ನೋ ಪದವನ್ನೇ ಫ್ಯಾನ್ಸ್ ಸಹಿಸಲ್ಲ. ಫ್ಯಾನ್ಸ್ ಪಾಲಿಗೆ ಕ್ರಿಕೆಟ್ ಫೀಲ್ಡ್ ನಲ್ಲಿ ರಣಾಂಗಣವಾದ್ರೆ ಆಟಗಾರರು ಇಲ್ಲಿ ರಣಕಲಿಗಳು. ವಿಶ್ವಕಪ್ ಗೆಲ್ತೀವೋ ಬಿಡ್ತೀವೋ ಅನ್ನೋದು ಸೆಕೆಂಡ್ರಿ. ಈ ಪಂದ್ಯದಲ್ಲಿ ಸೋಲ್ಬಾರದು ಅನ್ನೋದು ಉಭಯ ತಂಡಗಳ ಅಭಿಮಾನಿಗಳ ನಿರೀಕ್ಷೆಯಾಗಿರುತ್ತೆ. ಇದೇ ಬಿಗ್ ಟಾರ್ಗೆಟ್ ಇಟ್ಕೊಂಡು ಇದೀಗ ಟೀಂ ಇಂಡಿಯಾ ಕೊಲಂಬೋ ತಲುಪಿದೆ ಮತ್ತು 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಅಭಿಷೇಕ್ ಶರ್ಮಾರವರ ರಿಕವರಿ ವಿಚಾರವಾಗಿ. ನಾಳೆಯ ಪಂದ್ಯದಲ್ಲಿ ಸ್ಟಾರ್ ಓಪನರ್ ಅಭಿಷೇಕ್ ಶರ್ಮಾ ಆಡುತ್ತಾರೆ ಎಂಬ ಪ್ರಶ್ನೆ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ಕ್ಯಾಪ್ಟನ್ ಸೂರ್ಯ, ಅಭಿಷೇಕ್ ಶರ್ಮಾ ಗುಣಮುಖರಾಗಿದ್ದು ಪಾಕ್ ವಿರುದ್ಧದ ಪಂದ್ಯದಲ್ಲಿ ಆಡುವ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇದು ಟೀಂ ಇಂಡಿಯಾಗೆ ಬಿಗ್ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಅವರ ರೀ ಎಂಟ್ರಿ. ಹೌದು ಸ್ನೇಹಿತರೆ, ಪಾಕ್ ವಿರುದ್ಧದ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರು ಕೂಡ 11 ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪಾಕ್ ಅಗೇನ್ಸ್ಟ್ ಇವರು ಒಳ್ಳೆಯ ನಂಬರ್ಸ್ ಗಳನ್ನ ಹೊಂದಿದ್ದಾರೆ. ಇವರ ವಿರುದ್ಧ ಪಾಕ್ ತಿಣಕಾಡಿದೆ. ಹೀಗಾಗಿ ಕುಲ್ದೀಪ್ ಕೂಡ ಆಡುವ 11 ನಲ್ಲಿ ಆಡುವುದು ಗುಡ್ ನ್ಯೂಸ್. ಇನ್ನು ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಇಶಾನ್ ಕಿಶನ್. ಹೌದು, ಟೀಂ ಇಂಡಿಯಾದ ಪಾಕೆಟ್ ಡೈನಮೋ ಖ್ಯಾತಿಯ ಇಶಾನ್ ಕಿಶನ್ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ. ಇದೀಗ ಇದೇ ಪ್ರದರ್ಶನವನ್ನ ಪಾಕ್ ವಿರುದ್ಧದ ಪಂದ್ಯದಲ್ಲಿಯೂ ಮುಂದುವರಿಸಲು ಇಶಾನ್ ಎದುರು ನೋಡುತ್ತಾ ಇದ್ದಾರೆ. ಇದರೊಂದಿಗೆ ಇದು ಕೂಡ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.